ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹುಟ್ಟೂರಾದ ಬೂಕನಕೆರೆಯ ಸುತ್ತಮುತ್ತ ಈಗ ದೊಡ್ಡ ಗುಲ್ಲೆದ್ದಿರೋದು ರಾಜಕೀಯದ ಮಾತೋ, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ನಡುವಿನ ಉಪವಾಸದ ವಾರು ವಿಷಯನೋ, ಅಥವಾ ಅನಂತ ಪದ್ಮನಾಭನ ಗುಡಿಯಲ್ಲಿ ಸಿಕ್ಕ ವಜ್ರ ವೈಡೂರ್ಯಗಳ ಬಗ್ಗೆ ಚರ್ಚೆನೋ ಅಲ್ಲ. ಈಗ ಅವರಿಗೆ ಇದ್ಯಾವುದರ ಬಗ್ಗೆನೂ ಆಸಕ್ತಿ ಹುಟ್ಟದ ಥರ ಮಾಡಿರೋದು ಭಯ. ಅದು ಕಿಡ್ನಾಪ್ ಭಯ. ಅಲ್ಲಿ ಹೆಂಗಸರನ್ನ ಎತ್ತಾಕೊಂಡು ಹೋಗಿ ಕಿಡ್ನಿ ತೆಗಿತಾ ಇದ್ದಾರೆ ಅನ್ನೋ ಆತಂಕಕಾರಿ ವಿಷಯ ಕಾಡ್ಗಿಚ್ಚಿನ ಹಾಗೆ ಹಬ್ಬಿಬಿಟ್ಟಿದೆ. ಅದಕ್ಕೆ ಕಾರಣ ಪೊಲೀಸರ ಎಂಥ ಭಯಾನ್ರಿ ಇದು. ಕೆಆರ್ ಪೇಟೆಯ ಬೂಕನಕೆರೆ ಸುತ್ತಮುತ್ತ ಕೆಲ ಹಳ್ಳಿಗಳ ಜನ ಭಯದಲ್ಲಿ ತತ್ತರಿಸ್ತಾ ಇದ್ದಾರೆ. ಊರಾಚೆಗೆ ಬರೋದಕ್ಕೂ ಹೆದರ್ತಾ ಇದ್ದಾರೆ ಅನ್ನೋ ವಿಷಯ ಕೇಳಿ ನಮ್ಮ ಮಂಡ್ಯದ ವರದಿಗಾರ ಸೋಮಶೇಖರ್ ಅಲ್ಲಿಗೆ ಹೋದ್ರು. ರಸ್ತೆಗಳೆಲ್ಲ ಬಿಕೋ ಅಂತ ಇದ್ವು. ನಡುವೆ ಒಂದಿಬ್ಬರು ಹೆಂಗಸರು ಕಾಣಿಸಿದ್ದಾರೆ. ಇವ್ರ ಜೊತೆಗೆ ಊರೊಳಗೋಗಿ ಕಷ್ಟ ವಿಚಾರಿಸೋಣ ಅಂತ ನಮಸ್ಕಾರ ತಾಯಿ ಅಂದಿದ್ದಾರೆ. ಅಷ್ಟೇ, ಅವರು ಮುಖಾನೂ ಸರಿಯಾಗಿ ನೋಡದೆ ಗಿಟಾರನ್ನೇ ಚೀರ್ಕೊಂಡು ಓಡ್ಬಿಟ್ರು. ಆಗ್ಲೇ ಇಲ್ಲಿಯ ಜನ ಅದೆಂಥ ಭಯದಲ್ಲಿ ಬದುಕ್ತಿದ್ದಾರೆ ಅನ್ನೋದು ನಮಗೆ ಅರ್ಥವಾಗಿ ಹೋಗಿತ್ತು. ಯಾಕೆ ಈ ಭಯ ಅನ್ನೋದು ಬೇಕಲ್ವಾ? ಈ ಪ್ರಶ್ನೆಯನ್ನಿಟ್ಕೊಂಡೇ ಅಲ್ಲಿನ ಮಾಚಗೋನಹಳ್ಳಿಯೊಳಗೆ ಪ್ರವೇಶಿಸಿದ್ವಿ. ಅಲ್ಲಿ ಒಬ್ಬ ಹುಡುಗ ಪರಿಚಯವಾದ. ಆತನ ಹತ್ರ ಯಾಕೆ ಇಷ್ಟು ಭಯದಲ್ಲಿ ಬದುಕ್ತಾ ಇದ್ದೀರಾ, ಏನಾಗಿದೆ ಅಂತ ಕೇಳ್ದ ಹಾಗೆ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಮನೆಗೆ ಕರ್ಕೊಂಡು ಹೋಗಿದ್ದ. ನಮ್ಮನ್ನ ನೋಡಿ ಆ ಮನೆಯ ಹೆಣ್ಣು ಮಗಳು ಹೊರಗೆ ಬಂದ್ಲು. ಅಷ್ಟಾದ ಮೇಲೆ ಸುತ್ತಮುತ್ತಲಿನ ಮನೆಯವರು ಅಲ್ಲಿ ಸೇರಿದ್ರು. ನಂತರ ಅವರು ನಮಗೆ ತೋರಿಸಿದ್ದು ಈ ತಾಯಿಯ ಫೋಟೋವನ್ನ. ಈಕೆ ಕಳೆದು ಹೋಗಿದ್ದಾಳೆ ಯಜಮಾನ್ರೆ. ಇವಳನ್ನ ಪಕ್ಕದ ರಾಜೇನಹಳ್ಳಿಯ ಹುಡುಗ ಕಿಡ್ನಾಪ್ ಮಾಡಿದ್ದಾನೆ. ಅವನು ಈವರೆಗೆ ನಮ್ಮ ತಾಯಿ ಹಾಗೆ ಸಾಕಷ್ಟು ಜನರನ್ನ ಕರ್ಕೊಂಡು ಹೋಗಿದ್ದಾನೆ ಅಂದಿದ್ರು. ಇಷ್ಟಕ್ಕೆ ಒಂದು 7-8 ಜನ ಆಗವ್ರಂತೆ. ಚಂದ್ರ ಮತ್ಕಟ್ಟವ್ರು ಬಂದು ನಮ್ಗೆ ಹೇಳಿದ್ರು, ನಮ್ಮ ತಂಗಿನೂ ಇದೇ ಥರ ಮಾಡ್ಬಿಟ್ಟಾನೆ ಕಣಪ್ಪ, ಅವನು ಈ ಥರ ಕೆಲಸ ಮಾಡ್ತಾನಂತವನು, ನಮಗೂ ಗೊತ್ತಾಗ್ಲಿಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ನಮಗೂ ಗೊತ್ತಾಯ್ತಲ್ಲ, ಇವಾಗ ನಮ್ಮಮ್ಮ ಹೋದ್ಮೇಲೆ ನಮಗೂ ಗೊತ್ತಾಯ್ತು ಇದೇ ಕೆಲಸ ಮಾಡ್ತಾವನು ಇವನು ಅಂತ. ಅವನ ಜೊತೆ ಹೋಗಿರೋರು ಇನ್ನು ಮತ್ತೆ ವಾಪಸ್ ಯಾರ ಮನೆಗೂ ಬಂದಿಲ್ಲ ಅಂತೆ, ಅವನ ಜೊತೆ ಹೋದರೆ ಬಂದಿಲ್ಲ ಅಂತೆ. ಎಲ್ರು ಎಲ್ಲಿಗೆ ಹೋದ್ರು, ಏನಾದ್ರು ಅದೇ ಯಾರಿಗೂ ಗೊತ್ತಾಗ್ತಿಲ್ಲ. ಈ ಹೆಣ್ಣು ಮಗಳು ಸುಕನ್ಯಾಗಂತೂ ತಾಯಿ ಮನೆಯಲ್ಲಿಲ್ಲ ಅನ್ನೋದು ಗೊತ್ತಾಗಿದ್ದೇ ತಡವಾಗಿ. ಹಬ್ಬಕ್ಕೆ ಹೆತ್ತವಳಿದ್ದ ಹಳೆ ಮಾವಿನಕೆರೆಯ ಮನೆಗೆ ಹೋದ ಈಕೆಯನ್ನ ಅಲ್ಲಿಯ ಜನ ಆಶ್ಚರ್ಯದಿಂದ ನೋಡಿದ್ರು. ಅರೆ, ನಿಮ್ ತಾಯಿ ನಿಮ್ಮನೇಲಿಲ್ವಾ? ರಾಜೇನಹಳ್ಳಿಯ ಹುಡುಗನಿಗೆ ಹೆಣ್ಣು ತೋರಿಸ್ತೀನಿ ಅಂತ ಹೋದವಳು ಇಲ್ಲಿಗೆ ವಾಪಸ್ ಬಂದಿಲ್ಲ ಅಂದಿದ್ರು. ಅದನ್ನ ಕೇಳಿ ಈಕೆನೂ ಯಾವುದೋ ಸಂಬಂಧಿಗಳ ಮನೆಯಲ್ಲಿ ತಾಯಿ ಇದ್ದಾಳೆ, ಬರ್ತಾಳೆ ಅಂದ್ಕೊಂಡು ದಾರಿ ಕಾದ್ಲು. ಆದ್ರೆ ಆಕೆ ಬರಲೇ ಇಲ್ಲ. ಹಬ್ಬಕ್ಕೆ ಹೋಗಿ ನೋಡಿದ್ಮೇಲೆ ಅವ್ರು ಇರಲಿಲ್ಲ. ಆಮೇಲೆ ಅಲ್ಲಿ ಕೇಳೋದಕ್ಕೆ ಅಕ್ಕಪಕ್ಕದವ್ರನ್ನ ಹಿಂಗೆ ರಾಜನಹಳ್ಳಿ ಹುಡುಗ ಬಂದು ಒಂದು ಹೆಣ್ಣು ತೋರ್ಕೊಡಿ ಅಂತ ಕರ್ಕೊಂಡು ಹೋದ್ರು. ಇನ್ನು ಬಂದಿಲ್ಲ, ನಾವು ನಿಮ್ಮ ಮನೆಗಳಲ್ಲ ಅವ್ರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂತ ಅವ್ರು ಹೇಳಿದ್ರು. ಯಾರು ಬಂದು ಎಲ್ಲೋ ನಮ್ಮ ನೆಂಟ್ರ ಮನೇಲಿ ಯಾರ ಮನೆಯಲ್ಲ ಇರ್ಬೋದು ಅನ್ನೋ ಅಂದ್ಬಿಟ್ಟು ನಾವು ಒಂದು ತಿಂಗಳವರೆಗೂ ನಾವೇನು ಮಾಡಲಿಲ್ಲ. ಆಮೇಲೆ ಒಂದು ತಿಂಗಳ ಮೇಲೆ ನೋಡೋದಕ್ಕೆ ಇರಲಿಲ್ಲ ಎಲ್ಲವೇ. ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರು ಏನು ವರದಿ 2 ತಿಂಗಳಾದರೂ ಇನ್ನೂ ತಂದಿಲ್ಲ ನಮ್ಮ ಹತ್ರಕ್ಕೆ. ಯಾವಾಗ ಪೊಲೀಸ್ ಕೇಸ್ ಆದ್ರೂ ಕಣ್ಮರೆಯಾದವಳು ಮನೆಗೆ ಬರ್ಲಿಲ್ವೋ ಆಗ್ಲೇ ಈ ಜನ ತಲೆ ಕೆಡಿಸ್ಕೊಂಡು ನಿಂಗಮ್ಮ ಯಾರ ಜೊತೆ ಹೋಗಿದ್ದಾಳೆ, ರಾಜೇನಹಳ್ಳಿಯ ಹುಡುಗ ಯಾರು ಅಂತ ಹುಡುಕೊಂಡು ಹೋಗಿದ್ದಾರೆ. ಆಗ್ಲೇ ಅವರಿಗೆ ಆ ಪುಣ್ಯಾತ್ಮ ಈ ನಿಂಗಮ್ಮ ಒಬ್ಳನ್ನೇ ಅಲ್ಲ, ಸಾಕಷ್ಟು ಜನರನ್ನ ಗಾಯಬ್ ಮಾಡಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿದ್ದು. ಅಷ್ಟಾಗ್ತಾ ಇದ್ದ ಹಾಗೆ
ಯಾರೋ ಒಬ್ರು ಕಿಡ್ನಿ ತಗೊಳ್ಳೋದಕ್ಕೆ ಕಿಡ್ನಾಪ್ ಮಾಡ್ತಿದ್ದಾರಂತೆ ಅಂದಿದ್ರು ಅಷ್ಟೇ. ಅದೇಗ್ ಸಾಧ್ಯ? ಹೆಂಗ್ ಕಿಡ್ನಿ ತಗೋತಾರೆ? ಎಲ್ಲಿ ಈ ಕೆಲಸ ನಡೀತಾ ಇದೆ? ಒಂದು ಕಿಡ್ನಿ ತಗೋತಾರೋ ಅಥವಾ ಎರಡನ್ನೂ ತಗೊಂಡು ಸಾಯಿಸ್ಬಿಡ್ತಾರ? ಈ ಯಾವ ಪ್ರಶ್ನೆನೂ ಈ ಹಳ್ಳಿಯ ಮುಗ್ಧ ಜನ ಕೇಳಲಿಲ್ಲ. ಒಟ್ನಲ್ಲಿ ಕಾಣೆಯಾದವರ ಕಿಡ್ನಿ ತೆಗೀತಿದ್ದಾರೆ ಅಂತ ಅವರು ನಂಬಿಬಿಟ್ರು. ಅಲ್ಲಿಗೆ ಪ್ರತಿಯೊಬ್ಬರಿಗೂ ಭಯ ಆಗ್ಬಿಡ್ತು. ನಾವು ಹೊರ್ಗಡೆಗೆ ಹೋಗ್ಬೇಕಾದ್ರೆ ಭಯ ಆಯ್ತದೆ. ಸ್ಕೂಲ್ ಮಕ್ಳುಗಳು ಗಂಜಿಗೆರೆ ಗಂಟ ಹೋಗ್ಬೇಕಾದ್ರೆ ನಮ್ಮ ಹುಡುಗನು ಒಯ್ತಾ ಇಲ್ಲ. ಆದ್ರೆ ಏನೋ ಹಿಂಸೆಯಿಂದ ಕಳಿಸ್ತಾವೆ. ಹೋದ್ರೆ ಏನೋ ಒಂದಿನ ಹೋದ್ರೆ ಇನ್ನೊಂದ್ ದಿನ ಏನ್ ಮಾಡ್ತಾನೆ ಅಂತಂದ್ರೆ ಹುಡುಗರೆಲ್ಲ ಜೊತೆ ಮಾಡ್ಕೊಂಡು ಮನೆ ತಗ ಸೇರ್ಸ್ಕೊಂಡು ಆಮೇಲೆ ಹೋಯ್ತಾನೆ. ಅದರಿಂದ ಏನು ಅಂತಂದ್ರೆ ಭಯ ಆಯ್ತದಲ್ಲ ಅಂತ ಹಿಂಗೆಲ್ಲ ಊಟ ಪಟ ಕೊಡ್ತಾವ್ರೆ. ರಾಜನಹಳ್ಳಿ ಹತ್ರ ಮಾಚಕನಹಳ್ಳಿ ಅವ್ರನ್ನೆಲ್ಲ ಓಡಾಡ್ಸಿದ್ರು ಅಂತೇಳಿ ಎದುರಿಸಾರಲ್ಲ, ಅದರಿಂದ ನಾವು ಜಾಸ್ತಿ ಹೊರಗಡೆ ಹೋಗಕ್ಕೆ ಏನು ಭಯ ಪಡ್ತಾವ್ರೆ. ಒಬ್ರವರೇ ಹೋಯ್ತಾ ಇಲ್ಲ ಅಷ್ಟೇ. ಅಂದ್ರೆ ದೂರಗಳಿರ್ತಾವ ಗದ್ದೆಗಳೆಲ್ಲ, ಅವಕ್ಕೆಲ್ಲ ಹೋಗ್ಬೇಕಾರೆ ಹಿಂಸೆ. ಒಬ್ಬೊಬ್ರು ಹೋಗಿದ್ರೆ ಹೆದರಿಕೆ ಆಯ್ತದಲ್ಲ, ಅದರಿಂದ ಏನ್ ಮಾಡ್ತಾರೆ 2-3 ಜನ ಜೊತೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಭಯ ಪಡ್ತಾರೆ. ಕಿಡ್ನಿ ತಗೋತಾರೆ, ಮಾರಾಟ ಮಾಡ್ತಾರೆ. ಹೆಂಗಸರುಗಳನ್ನೆಲ್ಲ ಮಕ್ಳುಗಳೆಲ್ಲಾನು ಕಿಡ್ನಾಪ್ ಮಾಡ್ತಾನೆ ಅಂತ ಎದುರಿಸೋರೆ. ಅದರಿಂದ ಭಯ ಆಯ್ತು. ಎಸ್, ಇವರಿಗೆಲ್ಲ ಯಾರೋ ಹೆದರಿಸಿ ಭಯ ಹುಟ್ಟಿಸಿರೋದೇ ನಿಜ. ಯಾಕಂದ್ರೆ ಇಲ್ಲಿವರೆಗೂ ಕಿಡ್ನಿ ಕಳ್ಕೊಂಡಿರೋರು ಯಾರೂ ಸಿಕ್ಕಿಲ್ಲ. ಅಷ್ಟಕ್ಕೂ ಕಾಣೆಯಾದವರು ಯಾರೂ ವಾಪಸ್ ಬಂದಿಲ್ವಲ್ಲ. ಅವ್ರು ಯಾರಾದ್ರೂ ಸೇಫ್ ಆಗಿ ವಾಪಸ್ ಬಂದ್ಬಿಟ್ರೆ ಕಿಡ್ನಾಪ್ ಮಾಡಿ ಕಿಡ್ನಿ ತೆಗಿತಾರೆ ಅನ್ನೋ ಮಾತನ್ನ ಸೀರಿಯಸ್ ಆಗಿ ತಗೋತಾನೂ ಇರಲಿಲ್ಲ. ಆದ್ರೆ ಈಗ ಆ ಬಗ್ಗೆ ಯೋಚಿಸಲೇಬೇಕಾದ ಅನಿವಾರ್ಯತೆ ಇದೆ. ಅಂದಹಾಗೆ ಇಷ್ಟಕ್ಕೆಲ್ಲ ಕಾರಣವಾದವನು ಅಲ್ಲೇ ಹತ್ತಿರದ ರಾಜೇನಹಳ್ಳಿಯ ಹುಡುಗ. ಅವನ ತಲೆ ಮೇಲೆ ಕಿಡ್ನಾಪ್ ಕೇಸಿದ್ರು ಅವನು ಊರಲ್ಲೇ ಹಾಯಾಗಿ ಓಡಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅದೇಗ್ ಸಾಧ್ಯ? ಕೇಳೋ ಧೈರ್ಯ ಯಾರಿಗೂ ಇಲ್ವಾ? ಅಥವಾ ಅವನ ಊರಲ್ಲಿ ಅವನು ಚೆನ್ನಾಗೇ ಇದ್ದಾನ? ಅಲ್ಲಿ ಯಾರಿಗೂ ಈ ಭಯ ಇಲ್ವಾ? ಅಸಲಿಗೆ ಅವನು ಆರೋಪಿನೇ ಅಲ್ವಾ? ನಡೆದಿರೋದೇನು ಅನ್ನೋದನ್ನ ನೋಡ್ಕೊಂಡೇ ಬರೋಣ ಅಂತ ರಾಜೇನಹಳ್ಳಿಯ ಕಡೆಗೆ ಹೋದ್ರೆ ಅಲ್ಲಿ ಕೇಳಿ ಬಂದಿದ್ದು ವಿಚಿತ್ರ ಕಥೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಸಾಲು ಸಾಲು ಮಿಸ್ಸಿಂಗ್ ಪ್ರಕರಣಗಳಲ್ಲಿ ಒಬ್ಬ ಹುಡುಗನ ಹೆಸರು ಬಂದಿರೋದಕ್ಕೂ, ಆತ ಕಿಡ್ನಾಪ್ ಮಾಡಿ ಕಿಡ್ನಿ ತೆಗಿತಿದ್ದಾನೆ ಅಂತ ಜನ ನಂಬಿರೋದಕ್ಕೂ ಕಾರಣ ಇತ್ತೇ ಇದೆ. ಅದು ನಮಗೆ ರಾಜೇನಹಳ್ಳಿ ಗ್ರಾಮಕ್ಕೆ ಹೋದಾಗ ಗೊತ್ತಾಯ್ತು. ಅದರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.